ಮಾತಾಡಿದ್ರಲ್ಲ ಮಂಕಿ. ನೀವೇನ ಮಂಕಿ ಅಂತೆ. ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆಂದ ಇದ್ದೀನಿ. ನೀವು ಕೂಡ ಚೆಂದ ಇರ್ತೀರಿ ಅಂತ ಅಂದ್ಕೊಳ್ತೇನೆ. ತುಂಬ ಟೈಮಿಂದ ಅಂದ್ಕೊಂಡು ಹತ್ತು ಹೋಗಿ ಕರೆದು ಫೈನಲಿ ನಾನು ಹೊರಟದ್ದು ಮಂತ್ರಾಲಯಕ್ಕಿಂತ ಮೊದಲು ಬ್ಯಾಂಗ್ಳೂರ್ಗೆ ಹೋಗಿ ಮತ್ತೆ ಹೊರಡಬೇಕು. ಜುಲೈ 15 5 ಗಂಟೆಗೆ ಮಾರ್ನಿಂಗ್ ಅಂತೂ ಬ್ಯಾಂಗ್ಳೂರಿಗೆ ರೀಚ್ ಆದೆ. ನನ್ನ ಫ್ರೆಂಡು ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಬಂದರು. ಆಲ್ರೆಡಿ ಅಲ್ಲಿ ಮಾತಾಡಿದ್ದೆ ವಿಡಿಯೋ, ಬಟ್ ಅದು ಕ್ಲಾರಿಟಿ ಇಲ್ಲದಿದ್ದರಿಂದ ಫುಲ್ ಮ್ಯೂಟ್ ಮಾಡಿಬಿಟ್ಟಿದ್ದೇನೆ. ಇಲ್ಲಿ ಮನೆಗೆ ಬಂದೆ. ಮಂಕಿ ಅಮ್ಮ ಮಾತ್ರ ಎದ್ದು ಮೇಲ್ಗಡೆ ಎಲ್ಲ ಹೋಗಿದ್ದಾರೆ ಲಾಕ್ ಹಾಕೊಂಡು. ಒಬ್ಬ ಬನ್ನಿ, ಕಾಪಿರೈಟ್ ಕೊಡ್ತಾರೆ. ಎಲ್ಲಿದ್ದಾರೆ ಅಮ್ಮ? ಇನ್ನೂ ಬರಲಿಲ್ಲ. ದೂರ ಹೊಟ್ರಿ ಯೋಗ ಕೊಡ್ರಾ? ಸ್ವಲ್ಪ ಹೊತ್ತು ಮಲಗು ಅಂತೇಳಿ ಮಲಗಿ ಕಣ್ಣು ಬಿಟ್ಟು ನೋಡಿದರೆ ಫುಲ್ ಬೆಳಕಾಗಿತ್ತು. ಆಮೇಲೆ ಎದ್ದೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ನನಗೆ ದುಃಖನ ತಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೋ ವರ್ಷದ ಕನಸು ನನಗೆ ರಾಯರಲ್ಲಿಗೆ ಹೋಗಬೇಕು ಅಂತೇಳಿ. ಅದಲ್ಲದೆ ಎಷ್ಟೋ ಕನಸು, ಆಸೆ, ಕನಸು, ಕಣ್ಣೀರು, ದುಃಖ ಎಲ್ಲನೂ ಹೊತ್ಕೊಂಡು ಹೋಗ್ತಿದ್ದೇನೆ. ಭೂಮಿ ಮೇಲೆ ಯಾರಿಗೆ ಕಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕಷ್ಟ ಇರ್ತದೆ. ಒಂದು ಸುಮ್ಮನೆ ನಿಂತ್ಕೊಂಡಿರುವ ಮರಕ್ಕೆ ಸಹ ಕಷ್ಟ ಇರ್ತದೆ ಅಂದರೆ ಇನ್ನು ನಾವು ಮನುಷ್ಯರು ನಮಗೆ ಬರದೇ ಇರ್ತದ? ಖಂಡಿತ ಬರ್ತದೆ. ಬಟ್ ಅದನ್ನು ನಮಗೆ ತಡ್ಕೊಳ್ಳುವ ಕೆಪಾಸಿಟಿ ಇರಬೇಕು. ದೇವ್ರ ಮೇಲೆ ನಂಬಿಕೆ ಇದ್ದರೆ ಎಲ್ಲನೂ ಕರೆಕ್ಟ್ ಆಗ್ತದೆ ಅನ್ನೋದು ನನ್ನ ಹೋಪು. ಸ್ನಾನ ಆಯಿತು. ಈಗ ಬಟ್ಟೆ ಒಗಿಲಿಕ್ಕೆ ನಾರ್ಮಲಾಗಿ ನಮ್ಮ ಕಡೆ ಎಲ್ಲ ನಿಂತ್ಕೊಂಡು ಬಟ್ಟೆ ಒಗಿತಾರಲ್ಲ, ನಾವು ಈ ಕಡೆ ಬ್ಯಾಂಗ್ಳೂರ್ ಕಡೆ ಜಾಸ್ತಿ ಕುತ್ಕೊಂಡು ಒಗಿತಾರೆ. ಮಂಕಿ ನಾನು ಟಯರ್ಡಾಗಿ ಬಂದದ್ದು ನಾನಾಯ್ತಾ, ಬಸ್ ಜರ್ನಿ ಮಾಡಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಬಟ್ಟೆ ವಾಶ್ ಮಾಡಿ ಬಂದರೆ ಇದು ಎಮ್ಮೆ ಥರ ಮಲಗಿತ್ತು. ನಾನು ವೀಡಿಯೋ ಮಾಡ್ಲಿಕ್ಕೆ ಹೋದಾಗ ಎದ್ದದ್ದು, ಅದು ವೀಡಿಯೋ ಡಿಲೀಟ್ ಆಯಿತು. ಆಯಿತಾ, ಅವ್ರೇನೋ ಫೋನ್ ಗಟ್ಟಿ ಹಿಂಗೇನೋ ಮಾಡಿ ಏನೋ ಮಾಡಿದ್ರು, ಅದು ವೀಡಿಯೋ ಡಿಲೀಟ್ ಆಯಿತು. ಇವಾಗ ನೋಡಿ, ಒಳ್ಳೆ ಸನ್ಸ್ಕ್ರೀನ್ ಯಾವುದಾದ್ರೂ ಸಜೆಸ್ಟ್ ಮಾಡಿ ಅಂದರೆ ಇದೆಲ್ಲ ಪ್ರಾಡಕ್ಟ್ ತಂದಿದ್ದಾರೆ. ಹುಡುಗಿಯರಿಗಿಂತ ಜಾಸ್ತಿ ಯೂಸ್ ಮಾಡೋದು ಯಾರು ಹೇಳಿ? ಹುಡುಗರೇ. ಮತ್ತೆ ಅಷ್ಟು ಹೌದಾ? ಹಾಂ, ಆದರೂ ಬಿಳಿ ಆಗಿದ್ದೀರಿ ಮಂಕಿ ಮೊದಲಿಗಿಂತ. ನಾಚಿಗೆ. ಓ, ಎಂತ ಗೊತ್ತುಂಟಾ, ನಾನು ಆಲ್ರೆಡಿ ಹಚ್ಕೊಂಡೆ ಆಯಿತಾ. ಅವ್ರು ಬೇಡ ವಿಡಿಯೋ ಹೇಳಿದರು. ಬಿಕಾಸ್ ಯಾವುದು ಪ್ರಮೋಷನ್ ಶೂಟ್ ಅಲ್ಲ ಅಂದರೂ ಮಾಡ್ಬೋದು, ಏನೋ ಬೇಡ ಅಂದರು. ಬಟ್ ಸತ್ಯ ಹೇಳ್ಬೇಕಾ, ನಾನು ಎಂಥ ಸಹ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸೇ ಮಾಡೋದಿಲ್ಲ ಆಯಿತಾ. ನಾನು ಹುಡುಗಿಯಾಗಿ ನಾನೇ ಯೂಸ್ ಮಾಡೋದಿಲ್ಲ. ಮಂಕಿ ಹತ್ರ ಉಂಟು ಬಂಡಲ್ ಗಟ್ಟಲೆ. ನನಗೆ ನೋಡಿ ಶಾಕ್ ಆಗ್ತುಂಟು. ಎಲ್ಲಿಗೆಲ್ಲ ಯೂಸ್ ಮಾಡ್ತಾರೆ, ಎಲ್ಲಿಗೆಲ್ಲ ಹಚ್ಕೊಳ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ. ಪರ್ಫ್ಯೂಮ್, ಸಾರಿ ಮಂಕಿ, ಪರ್ಫ್ಯೂಮ್ ತಂದಿಟ್ಟಿದ್ದಾರೆ ಇಲ್ಲಿ ನೋಡಿ. ಇನ್ನು ಉಂಟಾ ಅಷ್ಟೇ? ಇನ್ನೊಂದು 3 ಐತೆ ನಮ್ಮ ಮನೆಯಲ್ಲಿ ತಗೊಂಡೋಗಿದ್ದೀನಿ. ಎಲ್ಲ ಇಟ್ಟಿದ್ದೀನಿ. ಹಾಂ, ಮಾರಲಿಕ್ಕೆ ಎಲ್ಲ ಇಟ್ಟವನು. ವಾ, ಬರ್ತದೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಹೊರಗಡೆ ಬಂದು ಬೀಳ್ತದೆ. ಅದೀಗ ಬಂದು ಕೂತದಷ್ಟೇ ಅಲ್ಲ. ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಎಲ್ಲ ತೋರಿಸಿ ಆಯ್ತು. ಇವಾಗ ಪರ್ಫ್ಯೂಮ್ ಆಯ್ತು. ಇನ್ನೇ ಎಕ್ಸ್ಪೈರ್ ಆಗಿರ್ಬೇಕೇನೋ. 2 ವರ್ಷ ಆಯ್ತಾ? ಪ್ರಾಮಿಸ್ 2 ವರ್ಷ ಅಂಬಡ್ಯ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ತೋರಿಸಿದ್ದೆ. ತೋರಿಸಿ. ಹಚ್ಕೊಂಡೆಯಾ? ನನಗೆ ಸತ್ಯ ಹೇಳ್ತೇನೆ, ಕೆಲವು ಪ್ರಾಡಕ್ಟ್ ಕೆಲವು ಗೊತ್ತು. ಮಾಯ್ಶ್ಚರೈಸರ್ ಹಚ್ಕೊಳ್ತೇವೆ, ಟೋನರ್ ಗೊತ್ತು, ಮತ್ತು ಸೀರಮ್ ಗೊತ್ತು, ಲಿಪ್ ಬಾಮ್ ಗೊತ್ತು, ಕೆಲವುದೆಲ್ಲ ಗೊತ್ತು. ಬಟ್ ಇವರೆಲ್ಲ ಒಂದೊಂದು ಪ್ರಾಡಕ್ಟ್ ತೋರಿಸ್ತಿದ್ರು. ನನಗೆ ಎಲ್ಲಿಗೆ ಹಚ್ಕೊಳ್ಳೋದು ಅಂತಲೇ ಗೊತ್ತಿಲ್ಲ. ಎಂಥದ್ದು? ಬಾಲ್. ಎಂತಕ್ಕದು? ಬಾಲ್.
ಇದ್ರಲ್ಲಿ ಏನಿದೆ ಗೊತ್ತಾ? ಏನಿರ್ಬೋದು? ಟಾಯ್, ಏನ್ ಟಾಯ್? ಗೊಂಬೆ ಅಂತ ತಿಳ್ತದೆ. ಗೊಂಬೆ ನೋಡ, ನೋಡಿದ್ರೆ ನಗ್ತೀರಾ, ಚಾಕ್ಲೇಟ್ ನೋಡಿದ್ರೆ ನಗ್ತೀರಾ. ಎಂತದು? ಇವಾಗ ಇನ್ನೊಂದು ತೋರಿಸಿ ನಕ್ಕೆ ನಕ್ಕೆ ಬಿಡ್ತೀರಾ. ತರಿಸಿ. ಅಯ್ಯೋ ಇಲ್ಲಡಿ, ಅದು ಎರೇಸರ್. ಹೇಗೆ ಹಾಕೊಳ್ಳೋದು ಹಿಂಗೆ ಎಲ್ಲ? ಎಲ್ಲಿಗೆ ಹಾಕೊಳ್ಳೋದು ಮರೆ? ನಿಲ್ಲುದಿಲ್ಲ ಕಣ್ಣಲ್ಲಿ. ಅಪ್ಪಾ ಮಂಕಿ, ನೋವು ಆಗ್ತದೆ ಮಂಕಿ. ಇವೆಲ್ಲ ಕಲಿಸಿರ್ತೀನಿ. ಖಾರ ಬಟ್ ಸಾಂಬಾರೇ ಹೆವಿ ಖಾರ ಅನಿಸ್ತು ನನಗೆ. ಎಂತ ಲೂಸ್ ಗೊತ್ತಾ, ಕೋಪ ಬರ್ತದೆ ನನಗೆ. ಬೆಳಿಗ್ಗೆ ನನ್ನ ಹತ್ರ ವ್ಲಾಗ್ ಮಾಡಿ ಅಂತ ಹೇಳಿದ್ದಾರೆ ಆಯ್ತಾ, ಇವಾಗ ನಂಗೆ ಡೋಂಗೆ ಬಿಡ್ತಿದ್ದಾರೆ. ಒಂದು ಕಂಟೆಂಟ್ಗೆ ಅಂತ ಕಾಮಿಡಿ ಸಹ ಮಾಡೋದಿಲ್ಲ ಅಂತಾರೆ. ಸ್ಟಾಪ್ ಮಾಡಿ ಬಿಸಾಕ್ತೇನೆ ನೋಡಿ. ನಾನು ಇಷ್ಟೊತ್ತು ವಿಡಿಯೋ ಮಾಡಿದ್ದೆಲ್ಲ ಡಿಲೀಟ್ ಮಾಡ್ತೇನೆ. ಎಲ್ಲರೂ ನಾನು ಕಾಮಿಡಿ ಮಾಡೋದನ್ನ ಮತ್ತೆ ನಾನು ಇದನ್ನು ಸ್ವಲ್ಪ ಟೆಕ್ನಿಕ್ ಫಾರ್ ಗ್ರ್ಯಾಂಡೆಡ್ ತೊಗೊಂಡು ನಾನು ಇದನ್ನು ಕಾಮಿಡಿ ಪರ್ಸನ್ನೇ ಸಾಕ್ತಿದ್ದೆ. ಯಾರು? ಟೈಮ್ ಬಂದ ನಿಮಗೆ ಗೊತ್ತಾಗುತ್ತೆ. ಸಿ ಮಂಕಿ, ಯಾರಿಗೋಸ್ಕರ ನಮ್ಮಲ್ಲಿರುವ ಖುಷಿಯನ್ನು ನಾವು ಕಳ್ಕೊಳ್ಬಾರ್ದು ಅಂತ ನನ್ನ ಒಪಿನಿಯನ್ನು. ಬೇರೆಯವ್ರಿಗೋಸ್ಕರ ಮತ್ತು ನಂಗೆ ಗೊತ್ತಿಲ್ಲ. ಬೇರೆಯವ್ರಿಗೋಸ್ಕರ ಅಂತೆಲ್ಲ ಕಳ್ಕೊಂಡಿಲ್ಲ. ಫೈರ್ ಇಂಜಿನ್ ತರಿಸ್ಬೇಕಂತ ಮರೆ ಕಾರಕ್ಕೆ. ಸಕ್ಕರೆ ಕೊಡ್ಲ? ನಮ್ಮ ಮನೆಗೆ ಬಂದು ಸಕ್ಕರೆ ಪಕ್ಕ ಇರ್ಬೇಕಾ? ಯಾವಾಗ ಬಂದರೂ ಸಹ ಇವ್ರ ಮನೇಲಿ ತಿಂಡಿ ತಿನ್ನಲಿ, ಊಟ ಮಾಡಲಿ, ಸಕ್ಕರೆ ಅಂತೂ ಬೇಕೇನೆ ನನಗೆ. ಥ್ಯಾಂಕ್ ಯು. ಮದುವೆ ಕಾಣಲ್ಲ, ಹೇಗೆ ತೋರಿಸೋದು ನಾನು? ಸಕ್ಕರೆ ಪರ್ಫ್ಯೂಮ್ ಅಂತೆ. ಸ್ಟುಡಿಯೋ. ಈಗ ನಾನು ಪಿಜ್ಜಾದ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೇನೆ ಆಯ್ತಾ. ಸಿಕ್ಕಾಪಟ್ಟೆ ಟೇಕ್ ಆಗಿ ಮತ್ತೆ ತಗೊಳ್ತಿರೋದು. ಇದೆಂತಪ್ಪ ಅಂದ್ರೆ, ನಂಗೂ ಇವ್ರಿಗೊಂದು ಜಗಳ ಅಲ್ಲ. ನಾನು ಶುಭ ಮನೆಯಿಂದ ಬರ್ಬೇಕಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನೋ ಒಂದು ಸಣ್ಣ ಮ್ಯಾಟ್ರಿಗೆ ಇಬ್ಬರು ಜಗಳ ಆಡಿದ್ವಿ. ಜಗಳ ಆಡಾದ್ಮೇಲೆ ಜಗಳ ಅಲ್ಲ ಅದು, ಅವ್ರಿಗೆ ನಾನು ಏನೋ ಒಂದು ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು. ಬಟ್ ಅದು ನನಗೆ ತಪ್ಪನಿಸ್ತು. ಅದಾದ್ಮೇಲೆ ಸ್ಟುಡಿಯೋಗೆ ಬಂದು ನಾನು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೆ. ಆ ಟೈಮಲ್ಲಿ ಬೇಕಾ ಅಂದ್ರೆ ಬೇಡ ಅಂದ್ರು. ಮತ್ತೆ ಇವರು ಆ ಟಾಪಿಕ್ ಎತ್ತು, ನನ್ಗೆ ಕೋಪ ಬಂದು ಪಿಜ್ಜಾ ಎತ್ತು ಕೆಳಗೆ ಹೊಡೆದೆ. ಮೀನ್ಸ್ ಎಂತ ಗೊತ್ತುಂಟು, ಅದು ಒಳ್ಳೆ ಟಾಪಿಕ್. ಲೈಕ್ ಏನೋ ಒಂದು ಸಿಚುವೇಶನ್ ನಾನು ಆಸ್ ಅ ಗುಡ್ ಫ್ರೆಂಡ್ ಆಗಿ ಅವ್ರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅದನ್ನ ತಡಿಬೇಕಿತ್ತು. ಸೊ ಆ ಕರ್ತವ್ಯನ ನಾನು ಮಾಡಿದ್ದೇನೆ. ಬಟ್ ಇವರು ಅದನ್ನ ನಂಬಲಿಲ್ಲ. ಬಿಕಾಸ್ ಇವ್ರು ಬೇರೆಯವ್ರನ್ನೆಲ್ಲ ನಂಬುದು ಜಾಸ್ತಿ ಅಲ್ವಾ, ಅದಕ್ಕೆ ಬೇರೆಯವ್ರನ್ನ ನಂಬಿ ಮೋಸ ಹೋಗಿರೋದು ಜಾಸ್ತಿ. ಅವಾಗ ನಾನು ಒಳ್ಳೆ ಗುಡ್ ಫ್ರೆಂಡ್ ಆಗಿ ನಾನು ಅವ್ರಿಗೆ ಹೇಳ್ಬೇಕು, ಇಂಥ ಗುಂಡಿಗೆ ಬೀಳ್ಬೇಡಿ ಅಂತ. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಈ ಅಣ್ಣ ನನ್ ಮೇಲೆ ಜಗಳ ಆಗಿ ಆ ಪಿಜ್ಜಾ ಎಲ್ಲ ಬಿಸಾಕಿ ಯಾವ ತರ ವಾರ ಆಗಿತ್ತು ಗೊತ್ತಾ. ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದವ್ರು ತುಂಬಾ ಜನ ಇದಾರೆ ಪಾಪ, ಇಲ್ಲ ಅಂತ ಹೇಳುದಿಲ್ಲ. ತುಂಬಾ ಜನ ಸಪೋರ್ಟ್ ಮಾಡಿದಾರೆ. ಎಂತ ಗಲಾಟೆ ಅಂದ್ರೆ ಮಂಕಿ, ಅದನ್ನೆಲ್ಲ ಎನ್ಸಿದ್ರೆ ನಂಗೆ ನಿಜ ಬೇಜಾರಾಗ್ತಿತ್ತು. ನಾನು ಕಣ್ಣೀರ್ ಹಾಕಿದ್ದೇನೆ ಸಿಕ್ಕಾಪಟ್ಟೆ ಆಯ್ತಾ. ಇವರು ನಂಗೆ ಥೂ ಬೇರೆ ಅಂದಿದ್ದಾರೆ. ಇದೇ ಮನುಷ್ಯ. ಮಂಕಿ ನನ್ ಮೇಲೆ ಮಂಡೆ ಮೇಲೆ ಆಣೆ ಇಟ್ಟು ಹೇಳಿ ಇಲ್ಲ ಆಯ್ತಾ, ಇವ್ರು ಕ್ಷಮಿಸ್ಲಿಲ್ಲ. ಇವ್ರು ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿದಾರೆ ಆಯ್ತಾ. ಅಂದ್ರೆ ಸಾರಿ ಕೇಳಲಿಲ್ಲ, ಕಾಲ್ ಮಾಡಿಲ್ವಾ, ಸಾರಿ ಕೇಳಲಿಲ್ಲ ನನ್ನ ಹತ್ರ. ಮಂಕಿ ನಾನ್ ಬ್ಲಾಕ್ ಕಾಲ್ ಬ್ಲಾಕ್ ಮಾಡಿದ್ಯಾರು? ಒಂದ್ ಎರಡ್ ದಿನ ಬ್ಲಾಕ್ ಮಾಡಿದ್ರೆ ಮುಗೀತಾ ಮಂಕಿ. ಇದೆಲ್ಲ ಬೇಡ ಅಲ್ಲಿ ರೀ, ನಾನ್ ತೆಗಿತೇನೆ. ಆಯ್ತು ಒಂದ್ ನಿಮಿಷ ಅದಿರ್ಲಿ, ಇನ್ನೂ ಜಾಸ್ತಿ ಮಾತಾಡಿ. ಅಮ್ಮ ಬೇಡ ಮಂಕಿ, ಉರಿತದೆ ಮಂಕಿ. ಅವಾಗ ಸತ್ಯ ಹೇಳ್ಬೇಕಾ, ವಿಡಿಯೋ ಮಾಡ್ತಾ ಇದ್ದೆ, ಅದು ವಿಡಿಯೋ ಡಿಲೀಟ್ ಮಾಡಿದಾಯ್ತು, ಅದು ಚಂದ ಬರ್ಲಿಲ್ಲ. ಎಂತ ಮಾಡಿದಾರೆ ಗೊತ್ತಾ, ನಂಗೆ 1 ಮಂತ್ ಇಂದ ಇದು ಕೈ ಬೋನ್ ಪೈನ್ ಇತ್ತು ಆಯ್ತಾ, ಹೆವಿ ಪೈನ್ ಇತ್ತು. ಇದನ್ನ ಹಿಡ್ಕೊಂಡು ತಿರ್ಪಿ ಬಿಟ್ಟಿದ್ದಾರೆ, ಫುಲ್ ಟರ್ನ್ ಮಾಡಿ ಬಿಟ್ಟಿದ್ದಾರೆ. ಅದು ಇನ್ನೂ ಪೈನ್ ಆಗ್ತಾ ಉಂಟು. ಮಂಕಿ ಮಂಕಿ ಬೇಡ ಬೇಡ ಅಮ್ಮ, ಚಂತೆ ಮಾರೆ ಆಗುದಿಲ್ಲ ಅಷ್ಟು ಸಹ. ಇದು ಪೈನ್ ಉಂಟು ನಂಗೆ ಇಲ್ಲಿ. ಕರ್ಕಂತೆ ಮಂಕಿ. ನಾ ಹಾಕುದಿಲ್ಲ ಈ ವಿಡಿಯೋ ಎಲ್ಲ. ಈ ನಾಯಿ ಉಂಟಲ್ಲ, ಫಸ್ಟ್ ಇಲ್ಲೋ ಹಾಗೆ ನಾಯಿ ಅಂದೆ, ಸಾರಿ ಮಂಕಿ.
ಇದುಂಟಲ್ಲ ಮಂಗ ಫಸ್ಟಿಂದನೂ ಹಾಗಾಯ್ತಾ, ನನ್ನನ್ನು ಇರಿಟೇಟ್ ಮಾಡೋದು ಒಂದೇ ಒಂದು ಹಿಂಗನ್ನೋದು, ನಂಗೆ ಅದು ಇಷ್ಟನೇ ಆಗೋದಿಲ್ಲ. ಜನ ನೋಡಿದ್ರೆ ಅನ್ಕೊಂತಾರೆ ಏನು ಇವ್ರು ಇಬ್ರಿಗೆ ಆಡ್ತಾರೆ, ಇಬ್ರು ಲವರ್ಸ್ ಅಂತ ಅನ್ಕೊಂತಾರೆ. ಈ ಪ್ರಾಣಿಗೂ ನಂಗೂ ಸಂಬಂಧ ಇಲ್ಲ. ಸಂಬಂಧ ಅಲ್ಲ, ಇವ್ರನ್ನ ಆಗಲ್ಲ ಆಗಲ್ಲ. ನೆಕ್ಸ್ಟ್ ಇವ್ರು ಯಾರೋ ಮದ್ವೆ ಆಗೋರು ಪಕ್ಕ ಕನ್ಫರ್ಮ್ ಆಗ್ಬಿಡಿ, ನಿಮ್ ತಲೆ ಕೊಂಡು ಎಂತಕ್ಕೆ ಮಂಕಿ 2 ದಿನ ಇವ್ರು ಕೊಡೋ ಕಾಟಕ್ಕೆ ಫುಲ್ ಹಿಂಗ್ ಆಗೋಗ್ತೀರ. ನನಗೆ ಆಗದ್ ಬೇಡ, ನಾನೆಂತದ ಕಾಮಿಡಿ ಅಂತೀನಿ. ಇಲ್ಲವ, ನಾನಷ್ಟು ಟಾರ್ಚರ್ ಎಲ್ಲ ಕೊಡುದಿಲ್ಲ, ನಂಗೂ ಸ್ವಲ್ಪ ಇದುಂಟು, ಪಾಪ ಇದ್ದೇನೆ. ಬಟ್ ಸ್ವಲ್ಪ ತಂಟೆ ಜಾಸ್ತಿ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ. ಸ್ವಲ್ಪ ಅದು ಜಾಸ್ತಿ ಆಗಲ್ಲ, ಹಿಂಗ್ ಶೇಪ್ ಬರುತ್ತೆ 2 ದಿನಕ್ಕೆ. ಪಿಶಾಚಿ ಹುಷಾರು, ಯಾರ ಮದ್ವೆ ಆಗ್ಬೇಕಂದ್ರೆ ಹುಷಾರು. ಊರಲ್ಲಿರೋರೆಲ್ಲ ಬಂದು ಸ್ವಯಂವರ ತರ ಮದುವೆ ಆಗಿ ನೋಡ್ತಾರೆ, ಟೆಸ್ಟ್ ಮಾಡಿ. ಇವ್ರು ಹೇಳುದು ಹಾಗೆ ಉಂಟಲ್ವಾ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ಜನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತುಂಬಾ ನೋಡೋ ಕ್ಯೂಟ್ ಆಗಿದ್ದೀರಾ, ನೀವೇನದ ನಾನು ಲವ್ ಮಾಡ್ತೀನಿ ಮಂಕಿ. ಬರೀ ಕಮೆಂಟ್ ಎಲ್ಲ ಅಮ್ಮ ರಿಕ್ವೆಸ್ಟ್ ಬರ್ತದೆ ಒಂದೊಂದು ನೋಡ್ಬೇಕು. ಪ್ಲೀಸ್ ನನ್ನನ್ನು ಮದುವೆ ಆಗಿ ನಿಮ್ಮನ್ನು ತುಂಬಾ ಚಂದ ನೋಡ್ಕೊಳ್ತೇನೆ, ನಂಗೆ ನೀವು ಚೈಲ್ಡ್ ತರ ಮಾಡೋದು ತುಂಬಾ ಇಷ್ಟ. ಅಣ್ಣ ನನ್ನನ್ನು ಮದುವೆ ಆಗುದಲ್ಲ. ಇವಾಗ ನೋಡಿ ಅಂತೀನಿ 2 ಕೊಂದು ಬಂದಿರ್ತವೆ, ಬೆಳಗ್ಗೆ ಅಷ್ಟು ತಲೆ ಬಂದಿರ್ತವೆ. ಈ ವಿಡಿಯೋ ನೋಡಿದ್ಮೇಲೆ ಅಟ್ಲೀಸ್ಟ್ ನನ್ನ ಮೇಲೆ ಕ್ರಶ್ ಇರೋ ಹುಡುಗರು, ಲವ್ ಇರೋ ಹುಡುಗರು ಸತ್ಯ ಹೋಗ್ತಾರೆ. ಇದು ಇನ್ಸ್ಟಾಗ್ರಾಮ್ ಅಂದ್ರೆ ನನ್ನ ಅನ್ಫಾಲೋ ಮಾಡಿ ಹೋಗ್ತಾರೆ. ಇನ್ಮೇಲೆ ನನ್ನ ರೀಲ್ಸ್ ವಿಡಿಯೋ ಎಂತ ನೋಡದೆ, ಇನ್ನು ಲೈಕ್ಸ್ ಕೊಡದೆ ಹೋಗ್ತಾರೆ. ಅಷ್ಟು ಸರಿ ಯೋಚನೆ ಮಾಡ್ಬೇಕು. ಸಂತೆ ನಾನ್ ಇವರ ಲೈಫಲ್ಲಿ ಅಂದ್ರೆ ನೋಡಿ ಯೋಚನೆ ಮಾಡ್ತೀನಿ, ಆಗಿರೋ ಸಿಚುವೇಶನ್ ಕರೆಕ್ಟ್ ಆಗಿ ಏನೋ ಒಳ್ಳೇದಾಗ್ಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಈ ಪುಣ್ಯಾತ್ಮ ನನ್ನ ಲೈಫಿಗೆ ಬರೋರನ್ನೆಲ್ಲ ದೂರ ಕಾಣಿಸ್ತಿಲ್ಲ. ಅಲ್ಲ, ಬರೋದು ಬೇಡ, ನಂಗೂ ಸಹ ಇಂಟ್ರೆಸ್ಟ್ ಇಲ್ಲ ಬಿಡಿ. ಏನೋ ಏನೋ ಫ್ಯೂಚರ್ ಅಲ್ಲಿ ನನ್ನ ಹಣೆಯಲ್ಲಿ ಬರ್ದಾಗೆ ಆಗದಿದ್ರೆ ಯಾರಿಗ ಗೊತ್ತುಂಟಲ್ವಾ. ಅವ್ರ ಮನ್ಸಲ್ಲಿ ಬಂದಿದೆ ಕುಂಡೆ. ನಾನಿದೆಲ್ಲ ವಿಡಿಯೋ ಹಾಕಿದ್ರೆ ಕುಂಡೆ ನಂಗ ಕಣ್ಣಲ್ಲಿ ನೀರು. ಯಾರಾದ್ರೂ ಮನ್ಸ ಕುಂಡೆ A few moments later. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಬರೀ ನಗರ ತೋರಿಸಿದ್ರ ಬ್ಲಾಗ್ ಒಂದ್ಸರಿ ಒಂದ್ ಬಕೆಟ್ ತಂದಿಟ್ಟ. 5 minutes later. ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಅದ್ ಬೇಡ, ಸಿಚುವೇಶನ್ಗೆ ಸಾಂಗ್ ಸರಿ ಇಲ್ಲ. ಅದು ಸಿಚುವೇಶನ್ ಸಾಂಗ್ ಯಾವ್ದು ಅಂದ್ರೆ ಬಿಸಿಲು ಕುದುರೆ ಒಂದು ನಮ್ಮ ಮನೆ ಮುಂದೆ ಓಡಿದಂತೆ. ನಮ್ಮನೆ ಮುಂದೆ ಕುದುರೆ ಎಲ್ಲ ಬರಲ್ಲ, ನಾಯಿ ಬರುತ್ತೆ. ಮನೆಯಲ್ಲೇ ಸಾಕಿದಾರಲ್ಲ. ಹೌದೌದು, ಬಂದಿದ್ರಲ್ಲ ಲೇಟ್. ನಾಡಿದ್ ಮಂಕಿ ಇಲ್ಲಿಗೆಲ್ಲ ಹೋಗ್ತಿದಾರಂತೆ, ನನ್ನನ್ನು ಇಲ್ಲಿ ಕೂರ್ಸ್ಕೊಂಡು ತೋರಿಸ್ತಿದ್ದಾರೆ. ನಾಡಿದ್ದಲ್ಲ ಮತ್ತೆ ವೆನ್ ಯಾವತ್ತು ಬರೋದು ರಿಟರ್ನು? ಅವತ್ತು ಬಾಯಿ ಒಳಗಡೆ ಕಪ್ಪೆ. 5ನೇ ತಾರೀಕು ಹೋಗಿ 4ನೇ ತಾರೀಕು ಹೋಗೋದು. 14th ಫ್ಲೈಟ್ ರಿಟರ್ನ್, ಆಗಸ್ಟ್. ಟೀಮ್ ಹೋಗುದಾ ಫುಲ್ಲು? ಟೀಮ್ ಏನಿಲ್ಲ, ಫ್ರೆಂಡ್ 3 ಜನ, 3 ಮೆಂಬರ್ಸ್. ನಾವಿಲ್ಲ ಈ ಟೀಮಲ್ಲಿ. ಪೀಸ್ ಆಗಿರೋಕೆ ಹೋಗ್ತಾ ಇರೋದು, ಪೀಸ್ ಕಳ್ಕೊಳಕ್ ಹೋಗ್ತಾ ಇಲ್ಲ. ಅದಕ್ಕೆ ಇವ್ರನ್ನೇ ಕರ್ಕೊಂಡು ನೆಮ್ಮದಿಯಾಗಿಲ್ಲ ರೀ. ನಾನಿದ್ರೆ ನೆಮ್ಮದಿ ಇಲ್ಲ ಅಂತ ಹೇಳ್ತೀರಾ ಮಂಕಿ? ಸತ್ಯ ನಂಗೊಂದು ಪ್ರಾಮಿಸ್ ಮಾಡಿ ಹೇಳಿ. ಓಕೆ, ನೀವು ಅವಾಗ್ಲಿಂದ ಹೇಳಿದ್ರಿ ಅಲ್ವಾ,
ಸ್ವರ್ಣ ಹೆವಿ ಟಾರ್ಚರ್ ಅಥವಾ ಮದುವೆ ಆದ್ವೆ ಯಾರಾದ್ರೂ ಹುಡುಗ ಮದುವೆ ಆದ್ರೆ ಮಂಡೆ ಬೋಳಾಗ್ತದೆ ಅದು ಇದು ಅಂತ. ಸ್ವರ್ಣ ನಿಜ ಬೇರೆ ಹುಡುಗಿರ್ತಾರ ಇದ್ದಾಳ? ಅದೇ ಇಲ್ಲ, ಬೇರೆ ಹುಡುಗಿರ್ತಾರ ಇಲ್ಲ ಅಂದ್ರೆ ಚಂದ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಟ್ಲೀಸ್ಟ್. ಅವಲೇ ಸ್ಕ್ರಿಪ್ಟ್ ಕೊಟ್ರು, ಆ ಸ್ಕ್ರಿಪ್ಟ್ ಹೇಳಿ ಅಂತ ಹೇಳ್ತಾ ಇದ್ರು. ಮದರ್ಸ್ ವೇರ್ ಇಲ್ಲ ಮಂಕಿ ಹೇಳಿ ಅಂದ್ರೆ ಲೈಕ್ ನನ್ ಜೋರಿದಾನ ಮಂಕಿ ಹೇಳಿ. ಜೋರೇನಿಲ್ಲ, ತಲೆ ತಿನ್ನ ಜಾಸ್ತಿ ಅಷ್ಟೇ. ಎಷ್ಟೊಂದ್ ಜನ ಹೇಳ್ತಾರೆ ನೀವು ನನ್ನ ಯೂಸ್ ಮಾಡ್ಕೊಂತ ಇದ್ದೀರಂತೆ ಆತರ. ನಾನು ಯಾವ ನಾನ್ ನಿಮ್ಮನ್ನ ಅಯ್ಯೋ ಈ ಪ್ರಾಣಿನಂತ ಯೂಸ್ ಮಾಡೋದು? ಅವ್ರು ಹೇಳ್ತಾರೆ, ಅವ್ರು ತಾಟಿಗೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್ ಏನೋ ಈಗ ನೀವು ಊರಿಂದ ಬಂದಿದ್ರ, ನನಗೆ ಇನ್ನು ಕರ್ಕೊಂಬಂದೆ, ಅವ್ರ ಕಣ್ಣಿಗೆ ಹೆಂಗ್ ಕಾಣುತ್ತಂದ್ರೆ ಇವ್ನು ಯಾಕೆ ಗುರು ಸುಮ್ಮನೆ ಹಿಂಗ್ ಮಾಡ್ತಾವನೆ ಯಾರು ಅಂತಾನೆ. ಯಾರಪ್ಪ ಇಂಥ ಪುಣ್ಯಾತ್ಮ ಅಣ್ಣ, ನನ್ನ ನಂಬರ್ ನಾನೇ ಕೊಡ್ತೇನೆ, ದಯವಿಟ್ಟು ಇಂಥದ್ದೆಲ್ಲ ಇದ್ರೆ ನಂಗೇನೆ ಹೇಳಿ. ನೀವು ಯಾರ ಹತ್ರನೂ ಹೇಳ್ಬೇಡಿ, ಯಾರ ಹತ್ರ ಅಲ್ಲ ಮಂಕಿ ಹತ್ರ ತಂದು ಹೇಳ್ಬೇಡಿ. ನೀವೆಂತ ಇದ್ರೆ ನಂಗೇನೆ ಹೇಳಿ. ಬಟ್ ಅವ್ರು ಯಾರು ಏನು ಹೇಳೋ ಅವ್ರಿಗೆ ಹೇಳೋದು, ಬಿಕಾಸ್ ಐ ನೋ ಮೈ ಸೆಲ್ಫ್. ಮತ್ತೆ ನನ್ನ ಬಗ್ಗೆ ಮಂಕಿಗೆ ತುಂಬಾ ಗೊತ್ತು ಅಲ್ವಾ ಮಂಕಿ, ನಾವೆಂತ ಅಂತ ನಮ್ಗೆ ಹೇಳಿದ್ನಲ್ಲ ತಲೆ ತಿಂತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತು ನನಗೆ. ಬಟ್ ನಾನು ಎಷ್ಟೇ ಮಂಡೆ ಯೂಸ್ ಮಾಡ್ಕೊಂತಾರೆ, ಅದು ಯಾರಾದ್ರೂ ಒಂದ್ ನಿಮಿಷ ಇವಾಗ ಯೂಸ್ ಮಾಡ್ಕೊಳ್ತಾರೆ ಮೀನ್ಸ್ ಅವ್ರದ್ದು ಟೋಟಲ್ ಹೇಳ್ಬೋದು. ನಾನು ನಿಮ್ಮನ್ನ ಪಿಕ್ ಮಾಡ್ಲಿಕ್ಕೆ ಕರೀತೇನೆ ಅಥವಾ ಬೇರೆ ಅರ್ಜೆನ್ಸಿಗೆ ಎಂತ ಕರೀತೀರಾ, ಫ್ರೆಂಡ್ ಅಂತ ಅಷ್ಟೇ. ಈಗ ಅದು ಅವ್ರ ಥಾಟಲ್ಲಿ ಒಂದು ಕಾಣ್ತಾ ಇರುತ್ತೆ, ಬಟ್ ಅವ್ರ ಮನಸ್ಥಿತಿ ಏನಿದೆ ನನಗೆ ಗೊತ್ತಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ದಯವಿಟ್ಟು ಈ ತರ ಯಾರಾದ್ರೂ ಗಾಸಿಪ್ ಮಾಡೋರು ಅಲ್ಲ. ನಂಗೆ ಒಂದು ಡೌಟ್ ಮಂಕಿ, ಹುಡುಗಿಯರು ಗಾಸಿಪ್ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಈ ಹುಡುಗರೆಲ್ಲ ಎಲ್ಲಿ ಇರ್ತಾರೆ ಹೆಂಗಸರಾಗಿ ಗಾಸಿಪ್ ಮಾಡುವವರು? ಕೆಲವ್ರು ಇರ್ತಾರೆ ಹೆಂಗಸರಿಂದ ತೆಗ್ದು ಹಾಕಿದವರು ಗಾಸಿಪ್ ಮಾಡೋರು. ಅಂಥವ್ರು ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಅಂಥವ್ರನ್ನ ಟ್ಯಾಗ್ ಮಾಡಿ. ಹುಡುಗಿಯರ ತರ ಕುತ್ಕೊಂಡು ಚಾಡಿ ಮಾತಾಡೋರು, ಹುಡುಗಿ ಚಾಡಿ ಚಾಡಿ ಆಚೆ ಈಚೆ ಮಾಡೋರು. ಆದ್ರೆ ಈ ಮಂಕಿ ಹತ್ರ ತಂದು ಯಾರು ಹೇಳಿದಿರು ನಂಗಂತೂ ಇವರಂತೂ ದೇವರಾಣೆ ಹೇಳುದಿಲ್ಲ. ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಡ, ಸಿಗ್ಲಿಲ್ಲ ಅನ್ಕೊಳ್ಳಿ, ನನ್ನ ಇನ್ಸ್ಟಾಗ್ರಾಮ್ ID ಉಂಟಲ್ಲ, ನಂಗೇನೆ ಟೆಕ್ಸ್ಟ್ ಮಾಡಿ, ನಾನು ನಿಮಗೆ ಕ್ಲಾಸ್ ತಕ್ಕೊಳ್ತೇನೆ. ಧನ್ಯವಾದಗಳು. ನನ್ನ ಥಾಟ್ ಏನ್ ಗೊತ್ತಾ ಸರ್, ಈಗ ನಮ್ಮ ಅಕ್ಕನೇ ಎಲ್ಲ ಬೇರೆ ಕಡೆ ಇದ್ರು, ನಮ್ಮ ತಂಗಿನೇ ಎಲ್ಲ ಬೇರೆ ಕಡೆ ಇದ್ರು. ಅವಾಗ ಅವ್ರು ಬರ್ತಿದ್ರು, ಅವಾಗ ನಾನೇನ್ ಮಾಡ್ತಾ ಇದ್ದೆ, ಇಲ್ಲ ನನ್ನ ಕಸಿನ್ ಅಂತಾನೆ ತಿಳ್ಕೊಳ್ಳಿ. ಅವಾಗ ನಾನೇನಾದ್ರು ಇಲ್ಲ ನೀನು ಬಾ ಇದು ಆಟ ಮಾಡ್ಕೊಂಬ ಬಸ್ ಮಾಡ್ಕೊಂಬ ಅಂತ ಹೇಳ್ತಾ ಇದ್ವಾ? ಇಲ್ಲ, ಅದು ಹುಡುಗ ಅಂತಾರೆ. ಆತರ ಗಾಸಿಪ್ ಮಾಡೋರನ್ನು ಹುಡುಗ ಅನ್ನೋದಿಲ್ಲ. ಹಾನ ಹೆಂಗೆ ಪಂಚು, ಆದ್ರೆ ಅದು ಅಣ್ಣ ಯಾರಂತ ಗೊತ್ತಿಲ್ಲ. ಗೊತ್ತಿದ್ರೆ ಇನ್ನು ಡೋಸ್ ಇಟ್ಟೆ ಹೇಳ್ತಿದ್ದೆ, ಯಾರಂತ ಗೊತ್ತಿಲ್ಲಲ್ಲ. ನೀವಂತೂ ಹೇಳುದಿಲ್ಲ ಅಲ್ಲ, ಬಿಡಿ ಸಾಕು, ಅವ್ರಿಗೆ ಇಷ್ಟು ಸಾಕು ಅನ್ಕೊಳ್ತೇನೆ. ಇಷ್ಟೇ. ನಂಗೆ ತುಂಬಾ ಖುಷಿ ಆಗ್ತಿರೋ ವಿಷಯ ಅಂತ ಗೊತ್ತಾ, ಇದೆಲ್ಲ ಸ್ಟೋರಿಗಳೆಲ್ಲ ಹೇಳಿ ಆಯ್ತು, ಹತ್ತು ಕರೆದು ಕೂಗಿ ಎಲ್ಲ ಆಯ್ತು. ಇವಾಗ ನಂಗೆ ತುಂಬಾ ಹ್ಯಾಪಿ ಆಗ್ತಿರೋ ವಿಷಯ ಅಂತ ಗೊತ್ತುಂಟು. ನಂಗೆ ಗೊತ್ತಿರ್ಲಿಲ್ಲ ಆಯ್ತಾ. ಇವತ್ತು ನೈಟ್ ಹೊರಟ್ರೆ ನಾನು ಅನ್ಕೊಂಡೆ ನಾಳೆ ಬೆಳಿಗ್ಗೆ ಆಗ್ತದೆ ಅಲ್ಲಿ ರೀಚ್ ಆಗೋಗಂತ. ಇವ್ರು ಇವಾಗ ಸಡನ್ಲಿ ಹೇಳಿತ್ತು ಇವತ್ತು ರಾತ್ರಿ 12:30 ಹಂಗಾಗ್ಬೋದು ಅಂತ. ನನ್ನ ಡ್ರೀಮ್ ಅದು. ನನ್ನ ಮಂತ್ರಾಲಯ ಫಸ್ಟ್ ಹೋದಾಗ ನಾನು ನೈಟ್ ಅಲ್ಲಿ ಇರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಹೇಗೆ ಹೇಳು, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮೇ ಬಿ ವರ್ಡ್ಸ್ ಸಾಕಾಗೋದಿಲ್ಲ ಅನಿಸ್ತದೆ. ಮಂತ್ರಾಲಯನೇ ನಂದು ಡ್ರೀಮ್ ಇದ್ದದ್ದು. ಬಟ್ ಏನೋ ದೊಡ್ಡ ಒಂದು ಕನಸು ಅಂತಲೇ ಹೇಳ್ಬೋದು. ಅದು ಎಂತ ಹೇಳ್ತದೆ, ಹರಕೆ ಅಂತಲೇ ಹೇಳ್ಬೋದು. ಅದನ್ನು ಇಟ್ಕೊಂಡು ಹೊರಡ್ತಿದ್ದೇನೆ. ನಾವಿಷ್ಟು ನಂಬ್ತಿದ್ದೇವೆ ಅಂದರೆ ನೋಡಿ, ನಾನು ಇಷ್ಟು ಟೈಮಿಂದ ರಾಯರನ್ನ ಕೇಳ್ಕೊಳ್ತಿದ್ದೇನೆ. ಎಂತೆಂಥವ್ರು ರಾಯರಲ್ಲಿಗೆ ಹೋಗಿ ಬರ್ತಾರೆ. ನನ್ನ ಕಣ್ಣಲ್ಲಿ ನಾನು ಇಷ್ಟು ಆಸೆ ಮಾಡಿದ್ರು, ಇಷ್ಟು ಪೂಜೆ ಮಾಡಿದ್ರು ಹೋಗ್ಲಿಕ್ಕೆ ಆಗಲಿಲ್ಲಲ್ಲ ಅಂತ ಬೇಜಾರಾಗ್ತಿತ್ತು. ಇವಾಗ ಇಂಥ ಸಿಚುವೇಶನ್, ನಾನಿವಾಗ ಎಂಥ ಸಿಚುವೇಶನಲ್ಲಿದ್ದೇನೆಂದರೆ, ಅಂದರೆ ರಿಲೇಟೆಡ್ ಯಾರಿದ್ದಾರೆ ಅವರಿಗೆ ಗೊತ್ತಾಗ್ಬೋದು ವಿಡಿಯೋ ನೋಡಿದ್ರೆ. ಅಂಥ ಸಿಚುವೇಶನಲ್ಲಿರುವಾಗ ದೇವರು ನನ್ನನ್ನು ಅಲ್ಲಿ ಕರ್ಸ್ಕೊಳ್ತಿದ್ದಾರೆ. ನಾನು ಅಂದ್ಕೊಂಡಿದ್ದೆ ರಾತ್ರಿ ನಾನು ಅಲ್ಲಿ ದೇವ್ರದ್ದು ಇದ್ರ ಹತ್ರ ಮಂತ್ರಾಲಯದಲ್ಲಿ ಹೊರಗಡೆ ಇರ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅಂತ. ಥ್ಯಾಂಕ್ ಗಾಡ್, ನಂಗೆ ಗೊತ್ತಿರಲಿಲ್ಲ ಇಷ್ಟು ಹತ್ರ ಉಂಟು ಮಂತ್ರಾಲಯ ಇಲ್ಲಿಂದ ಅಂತ. ನಾನು ಅಂದ್ಕೊಂಡೆ ಫುಲ್ ಒನ್ ಡೇ ಆಗ್ತದೆ ಅಂತ. ಸ್ಟೆಪ್ಸ್ ಹತ್ತಿನೇ ಸಾಕಾಗ್ತುಂಟು. ಇವಾಗ ಬೆಳಿಗ್ಗೆ ಬಟ್ಟೆ ಹಾಕಿದ್ದೇನಲ್ಲ ಒಣಗಲಿಕ್ಕೆ ಉಂಟಲ್ಲ, ಕ್ಲಿಪ್ ಹಾಕಿ ಬಂದಿದ್ದೇನೆ ಉಂಟು. ಇದನ್ನು ತೆಗೆದು ತಗೊಂಡು ಹೋಗಿ ಇನ್ನು ರೆಡಿ ಆಗಬೇಕು. ನಾನು ಇಲ್ಲಿಗೆ ವ್ಲಾಗ್ ಸ್ಟಾಪ್ ಮಾಡ್ತೇನೆ. ಯಾರಿಗಾದರೂ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್
ಅಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟ ತನಕ ವೀಡಿಯೋ ಫುಲ್ ನೋಡಿದ್ದೀರಿ. ಆ್ಯಂಡ್ ನಂಗೆ ಯಾವಾಗಲೂ ಯಾರು ಸಪೋರ್ಟ್ ಮಾಡ್ತಿರ್ತೀರಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಬಾಯ್.